ಇವತ್ತಿನ ಯುವ ಜನಾಂಗಕ್ಕೆ ನೀವು ಗಮನಿಸಿ ನೋಡಿ, ಅಜ್ಜೋ 90 ಮಾರ್ಕ್ಸ್ ಬಂದಿರೋರು ಸೂಸೈಡ್ ಮಾಡ್ಕೋತಿದ್ದಾರೆ, 95 ಬಂದಿರೋರು ಡಿಪ್ರೆಷನ್, ಪಾಸ್ ಆಗಿದ್ದಾರೆ, ಫಸ್ಟ್ ಕ್ಲಾಸ್ ಬಂದಿದ್ದಾರೆ, ಅಯ್ಯೋ ಅಂತ ಹೇಳ್ತಿದ್ದಾರೆ. ಮೊನ್ನೆ ಕೂಡ ಒಂದು ಮಗು ನೀಟಲ್ಲಿ ಚೆನ್ನಾಗಿ ಬರ್ದಿಲ್ಲ, PUC ಫೇಲ್ ಆಗಿದೆ, ಒತ್ತಡ ತಡ್ಕೊಂಡಿಲ್ಲ, ಯಾರ್ಯಾರಿಗೂ ಹೇಳ್ಕೊಬಿಟ್ಟಿದ್ದೀವಿ ಗುರುಗಳೇ, ನಾನು IAS ಪ್ರಿಪೇರ್ ಆಗ್ತಿದ್ದೀನಿ. ಮೊನ್ನೆ ಕೂಡ ನೋಡಿ UPSC ಎಕ್ಸಾಮ್ದು ಬೆಳಿಗ್ಗೆ 7 ಗಂಟೆಗೆ ಮನೆ ಬಿಟ್ರಂತೆ, ರೋಡ್ ಸರಿ ಇರ್ಲಿಲ್ವಂತೆ, ಅದು ಸರಿ ಇರ್ಲಿಲ್ವಂತೆ, ಆ ಗಾಬರಿಗಳೇನು, ನೀಟ್ ಗಾಬರಿಗಳೇನು, ಎಕ್ಸಾಮ್ ಗಾಬರಿಗಳೇನು, ಆತ್ಮಹತ್ಯೆ. ಇವ್ರ ಮನೆ ಬಂಗಾರ ಆಗೋಗ ಆ ಸರ್ಟಿಫಿಕೇಟ್ ಯಾರೀ ಏನ್ರಿ ಮಾಡ್ತೀರಿ ನೀವು? ಗೆದ್ದು ಬಿಟ್ರೆ ಏನಕ್ಕೂ ಪ್ರಯೋಜನ ಇಲ್ಲ. ಸರ್ಟಿಫಿಕೇಟ್ ತಗೊಂಡೋಗಿ ಬಿಸಾಕ್ಬೇಕು, ಹೇಳ್ಕೊಳಕ್ಕಷ್ಟೇ. ಮಕ್ಕಳೆಲ್ಲ ಅದು ಆಗ್ಬಿಟ್ಟಿದೆ. ದಯಮಾಡಿ ಅವ್ರ ಕಡೆ ಗಮನ ಕೊಡಿ. ಅವ್ರಿಗೆ ಫಸ್ಟು ಒಂದು ಸೋಲಿನ ಬಗ್ಗೆ ಹೇಳ್ಕೊಡಿ. ಶನಿ ಬುಧನ ಸಾರ ಇರೋದ್ರಿಂದ ಇದು ಸೋಲಲ್ಲ, ಇಟ್ಸ್ ಓಕೆ. ಅವರಿಗಿಂತಲೂ ಕೆಳಗಡೆ ಇರೋರನ್ನ ತೋರಿಸಿ. ಮೊನ್ನೆ ಕೂಡ ಒಂದು ತಾಯಿ ಜೀವ, ಹೆಸರು ಹೇಳೋಕೆ ಇಷ್ಟ ಇಲ್ಲ, ಕೈ ತುಂಬ ಸಂಬಳ 60,000 to 70,000 ಬರ್ತಿದೆ. ಗುರುಗಳೇ ನನಗೆ ಯಾವುದೂ ಪ್ರಾಜೆಕ್ಟ್ ಕೊಡ್ತಿಲ್ಲ, ನನಗೆ ಹೆಂಗೆಂಗೂ ಆಗ್ತಿದೆ, ನನಗೆ ಸಂಕಟ ಆಗ್ತಿದೆ, 3 ತಿಂಗಳಿಂದ ಒಂದು ಪ್ರಾಜೆಕ್ಟ್ ಕೊಟ್ಟಿಲ್ಲ. ಬೇಡ, ಕೊಟ್ಟಿಲ್ಲ ಅಂದ್ರೆ ಸಂಬಳ ಕೊಡ್ತಿದ್ದಾನಲ್ವಾ, ನನಗೆ ನೋವು ಆಗ್ತಿದೆ ಗುರುಗಳೇ ಅಂತ ಹೇಗೆ ಬಿಕ್ಕಿ ಬಿಕ್ಕಿ ಅಳ್ತಿದೆ ಅಂದ್ರೆ ನಾನು ಹೇಳಿದೆ, ಪೆದ್ದು ತಾಯಿ, ರಸ್ತೆನಲ್ಲಿ ಕೂಲಿ ಕೆಲಸ ಮಾಡೋರು ಕೂಡ, ಭಿಕ್ಷೆ ಬೇಡವ್ರು ಕೂಡ ಈ ತರ ಅಳಲ್ವಲ್ವಾ? ಭಿಕ್ಷೆ ಬೇಡವ್ರು ಕೂಡ ಕೂಲಿ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ನೀವು ನಂಬಲ್ಲ, ಬೆಂಗಳೂರೆಲ್ಲ ಯಾವ ನಗರದ ಬೇಕಾದ್ರೂ ನೀವು ಬೆಳ್ಳಂಬೆಳಗ್ಗೆ ನೀವು ಬಸ್ ಸ್ಟ್ಯಾಂಡ್ಗಳ ಹತ್ರ ಹೋಗಿ ನೋಡಿ, ಕೆಲವರು ಕೂಲಿ ಕೆಲಸ ಮಾಡೋರು ಈ ಗಡಪಾರಿ, ಇನ್ನೊಂದು ಒಂದು ಕ್ಲೀನ್ ಮಾಡೋದು ಎಲ್ಲ ತಗೊಂಡು ಇತ್ಕೊಂಡು ಹಿಂಗೆ ಕೂತ್ಕೊಂಡಿರ್ತಾರೆ. ಯಾರು ಕರೀತಾರೋ ಅವ್ರ ಜೊತೆಲಿ ಹೋಗ್ತಾರೆ. 500 ರೂಪಾಯಿಗೆ 1000 ರೂಪಾಯಿಗೆ ಬರ್ತೀವಿ ಸಮಯ, ಅಲ್ಲಿ ಕ್ಲೀನ್ ಮಾಡೋದು, ಜಾಗ ಕ್ಲೀನ್ ಮಾಡೋದು, ಕಲ್ಲುಗಳು ಎತ್ತಾಕೋದು, ಮಣ್ಣುಗಳು ಎತ್ತಾಕೋದು, ಗಾರ್ಡನ್ ಕ್ಲೀನ್ ಮಾಡೋದು ಅಂತ. ಅವ್ರಿಗೆ ಗೊತ್ತಿಲ್ಲ ಬೆಳಿಗ್ಗೆ ಯಾರು ಬರ್ತಾರೋ ಅಂತ. ಬಂದ್ರೆ ಶಿವ ಅಂತ. ನೀವು ನೋಡಿ, ಅವ್ರಿಗೆ ಯಾವುದೇ BP ಇಲ್ಲ, ಶುಗರ್ ಇಲ್ಲ. ನಾನು ಎಷ್ಟು ಜನರನ್ನ ಬೆಳಿಗ್ಗೆ ವಾಕ್ ಮಾಡೋವಾಗ ಅವ್ರನ್ನ ಮಾತಾಡ್ಸಿದ್ದೇನೆ, ಏನ್ ಮಾಡ್ತೀರಿ, ಎಷ್ಟು ಶಿವ ಕೊಡ್ತಾನೆ ಸ್ವಾಮಿ. ಅಲ್ಲೋ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಕೆಲ್ಸಕ್ಕೆ. ಯಾರು ಕರೆದ್ರು ಹೋಗ್ತೀವಿ, ಮಾಡ್ತೀವಿ. ಸಂಜೆ ಆಗುತ್ತಾ ಅವ್ರಿಗೆ ಏನೋ ಒಂದು ಊಟ ಏನ್ ಸಿಗುತ್ತೋ ಅದು. ತೀರಾ ಟೆನ್ಷನ್ ಇಲ್ಲ, ನಾಳೆಗೇನೋ ಅನ್ನೋ ಭಯ ಇಲ್ಲ. ನಮ್ಮ ಮಕ್ಕಳಲ್ಲಿ ಅದನ್ನು ತುಂಬಿಸ್ಬೇಕು. ಇದಿದ್ರೇನೆ, ಇಂಜಿನಿಯರಿಂಗ್ ಇದ್ರೇನೆ, ಇನ್ನೊಂದಿದ್ರೇನೆ, ಓದಿದ್ರೇನೆ. ಅರೆ, ಓದಿಗೆ ಮೀರಿದ್ದು ತುಂಬಾ ಕೆಲಸಗಳಿದ್ದಾವೆ. ಶನಿ ಬುಧನ ಸಾರ ನಮ್ಮ ಮಕ್ಕಳಲ್ಲಿ ವಿಪರೀತ ದುರ್ಬಲತ್ವ ಬರುತ್ತೆ. ಜಾಗ್ರತೆ. ಪುತ್ರಕಾರಕ ಗುರು ಒಂಟಿ ಆಗ್ತಾನೆ.